ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ಇಬ್ಬರು ಕಳ್ಳನಟರು ಸಾವಿಗೀಡಾಗಿರುವಂತಹ ದುರಂತ ನಡೆದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮೃತದೇಹಗಳ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಯಾರು ಕೂಡ ಊಹಿಸದ ದೊಡ್ಡ ಅನಾಹುತವೊಂದು ನಿನ್ನೆ ಮಾಸ್ತಿಗುಡಿ ಚಿತ್ರದ ಶೂಟಿಂಗ್ ವೇಳೆ ನಡೆದಿರುವಂತದ್ದು. ರೋಚಕ ಸಾಹಸ ದೃಶ್ಯವನ್ನ ಚಿತ್ರೀಕರಿಸಲು ಹೋಗಿ ಇಬ್ಬರು ಕಳ್ಳನಟರು ಕೂಡ ಪ್ರಾಣ ಕಳೆದುಕೊಂಡಿರುವಂತಹ ದುರ್ಘಟನೆ ನಿನ್ನೆ ರಾಮನಗರದ ತಿಪ್ಪಗೊಂಡನಹಳ್ಳಿಯ ಕೆರೆಯಲ್ಲಿ ನಡೆದಿರುವಂತದ್ದು. ಈಗಾಗಲೇ ಮೃತದೇಹಗಳ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ನಡೆದಿದೆ. ಸ್ಥಳಕ್ಕೆ ನಟ ಶಿವರಾಜ್ ಕುಮಾರ್, ಪ್ರೇಮ್ ಸೇರಿದಂತೆ ಹಲವಾರು ನಟರು ಕೂಡ ಆಗಮಿಸಿದ್ದಾರೆ. ಆ ಒಂದು ಸ್ಥಳಕ್ಕೆ ಹೆಲಿಕಾಪ್ಟರ್ನಿಂದ 100ಕ್ಕೂ ಹೆಚ್ಚು ಅಡಿ ಎತ್ತರದಿಂದ ಮಾಸ್ತಿಗುಡಿ ಚಿತ್ರದ ವಿಲನ್ ಅನಿಲ್ ಹಾಗೆಯೇ ಉದಯ್ ಆ ಒಂದು ಕೆರೆಗೆ ಹಾರ್ತಾರೆ. ಆದ್ರೆ ಈಜು ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಚಿತ್ರತಂಡ ಒಂದು ರಿಸ್ಕ್ ಅನ್ನ ತಗೊಳ್ಳೋಕೆ ನಾವು ರೆಡಿ ಇದೀವಿ ಅಂತ ಅವರಿಬ್ರು ಹೇಳಿದ ತಕ್ಷಣ ಅವ್ರನ್ನ ಶೂಟಿಂಗ್ ಅಂತ ಕಳಿಸ್ಬಿಡ್ತಾರೆ. ಆದ್ರೆ ಹೆಲಿಕಾಪ್ಟರ್ ನಿಂದ ಅವರು ಜಿಗಿದ ಬಳಿಕ ಅವ್ರಿಗೆ ಈಜು ಬರದೆ ಮುಳುಗ್ತಾ ಇರುವಂತಹ ದೃಶ್ಯವನ್ನ ನಾವು ನಿನ್ನೆಯಿಂದ ಕೂಡ ನೋಡ್ತಾ ಇದೀವಿ. ಅಷ್ಟೆಲ್ಲ ಆಗ್ತಾ ಇದೆ. ಆ ಒಂದು ಚಿತ್ರತಂಡ ಶೂಟಿಂಗ್ ಅಲ್ಲಿ ಸಾಕಷ್ಟು ಜನ ಇರ್ತಾರೆ, ಆದ್ರೆ ಅವರು ಮುಳುಗ್ತಾ ಇರುವಂತಹ ದೃಶ್ಯ ಯಾರಿಗೂ ಕೂಡ ಕಾಣಿಸ್ಲಿಲ್ವಾ ಅಥವಾ ಯಾವುದೇ ಒಂದು ಸೇಫ್ಟಿ ಮೆಜರ್ಸ್ ಅಲ್ಲಿ ಇರ್ಲಿಲ್ವಾ? ಲೈಫ್ ಗಾರ್ಡ್ ನ ತಗೊಂಡು ಹೋಗ್ಬೋದಿತ್ತು, ಅವ್ರನ್ನೂ ಕೂಡ ಸೇಫ್ ಮಾಡಬಹುದಾಗಿತ್ತು. ಯಾಕಂದ್ರೆ ದುನಿಯಾ ವಿಜಯ್ ಅವರಿಗೆ ಲೈಫ್ ಗಾರ್ಡ್ ನ ಕೊಟ್ಟು ದಡಕ್ಕೆ ಕರ್ಕೊಂಡು ಬರಲಾಗುತ್ತೆ, ಆದ್ರೆ ಅವರಿಬ್ರು ಕೂಡ ಹಿಂದೆ ಮುಳುಗ್ತಾ ಇರ್ತಾರೆ, ಅವ್ರಿಗೂ ಕೂಡ ಲೈಫ್ ಗಾರ್ಡ್ ನ ಕೊಟ್ಟು ದಡಕ್ಕೆ ಕರ್ಕೊಂಡು ಬರಬಹುದಾಗಿತ್ತಲ್ಲ ಅಂತ ಎಲ್ಲರ ಒಂದು ಮಾತು ಕೂಡ ಆಗಿರುವಂತದ್ದು. ನಿಜಕ್ಕೂ ನಿನ್ನೆಯಿಂದ ಅಂದ್ರೆ ಈ ಒಂದು ದುರಂತ ಸಂಭವಿಸಿದ ಬಳಿಕ ನಿರ್ದೇಶಕ ರವಿ ವರ್ಮಾ ಕೂಡ ಅಲ್ಲಿಂದ ನಾಪತ್ತೆ ಆಗಿದ್ದಾರೆ. ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಆದ್ರೆ ನಿಜಕ್ಕೂ ಈ ಒಂದು ದುರಂತ ಇಡೀ ಜನಸಾಮಾನ್ಯರಲ್ಲೂ ಕೂಡ ಇದೊಂಥರ ಶಾಕಿಂಗ್ ನ್ಯೂಸ್ ಆಗಿ ಇರುವಂತದ್ದು. ಯಾಕಂದ್ರೆ ಈಗ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಇಷ್ಟೆಲ್ಲ ಒಂದು ಸೇಫ್ಟಿ ಮೆಜರ್ಸ್ ಕೂಡ ಇದೆ. ಇದನ್ನೆಲ್ಲ ತಗೊಂಡು ಚಿತ್ರೀಕರಣ ಮಾಡಬಹುದಿತ್ತಲ್ಲ, ಯಾಕೆ ತರಾತುರಿ ನಿರ್ಧಾರದಲ್ಲಿ ಚಿತ್ರೀಕರಣಕ್ಕೆ ಚಿತ್ರತಂಡ ಮುಂದಾಯ್ತು ಅನ್ನುವಂಥದ್ದು. ಹಾಗೇನೆ ಏರಿಯಲ್ ಸ್ಥಳಗಳಲ್ಲಿ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂದ್ರೂ ಕೂಡ ಯಾಕೆ ಚಿತ್ರತಂಡ ಹೋಗಿ ಶೂಟಿಂಗಿಗೆ ಕೈ ಹಾಕಿದ್ದೆ, ಯಾಕೆ ಇಂತಹ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ತು ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಿದೆ. ಒಂದ್ ಕಡೆ ನೀವು ನೋಡ್ತಾ ಇದ್ದೀರಾ, ಇದು ನಿನ್ನೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ದುನಿಯಾ ವಿಜಯ್ ಹಾಗೇನೆ ಕಳ್ಳನಟರಾದಂತಹ ಉದಯ್, ಅನಿಲ್ ಆ ಒಂದು ಹೆಲಿಕಾಪ್ಟರ್ನಿಂದ ಜಂಪ್ ಮಾಡ್ತಾ ಇರುವಂತಹ ದೃಶ್ಯಗಳು. ಇದು 100 ಅಡಿ ಎತ್ತರದಲ್ಲಿ ಹೆಲಿಕಾಪ್ಟರ್ ಇರುತ್ತೆ, ಅಲ್ಲಿಂದ ಅವರು ಕೆರೆಗೆ ಜಂಪ್ ಮಾಡುವಂತಹ ಸನ್ನಿವೇಶ ಅಲ್ಲಿರುತ್ತೆ. ಸೊ ಅವ್ರು 3 ಜನ ಕೂಡ ಅಲ್ಲಿಂದ ಜಂಪ್ ಮಾಡಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಆದ್ರೆ ಜಂಪ್ ಮಾಡ್ತಾರೆ, ಆದ್ರೆ ಅವ್ರಿಗೆ ಈಜು ಬರೋದಿಲ್ಲ ಅಂತ ಮೊದಲೇ ಹೇಳಿರ್ತಾರೆ ಉದಯ್ ಹಾಗೇನೆ ಅನಿಲ್. ಆದ್ರೂ ಕೂಡ ಯಾವುದೇ ಒಂದು ಸೇಫ್ಟಿ ಮೆಜರ್ಸ್ ಅಲ್ಲಿ ಇರಲ್ಲ ಅಂತ ಕೂಡ ಹೇಳಲಾಗಿತ್ತು. ಹಾಗೆ ದುನಿಯಾ ವಿಜಯ್ ಅವರಿಗೆ ಲೈಫ್ ಗಾರ್ಡ್ ನ ಕೊಟ್ಟು ದಡಕ್ಕೆ ಕರ್ಕೊಂಡು ಬರಲಾಯಿತು. ಅವರಿಬ್ರು ಕೂಡ ನಾವು ಬರ್ತೀವಿ, ನಾವು ರಿಸ್ಕ್ ತಗೊಳ್ತೀವಿ ಅಂತ ಅವ್ರು ಹೇಳಿದ್ರಲ್ಲ, ಹಾಗಾಗಿ ಇವರು ಕೂಡ ಯಾವುದೇ ಕೇರ್ ಮಾಡ್ಲಿಲ್ವಾ ಅಥವಾ ಅವರು ಬರ್ತಾರೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದೊಂದಿಗೆ ಅಲ್ಲಿ ಕಾಯ್ಕೊಂಡು ಕೂತಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ. ಇನ್ನೊಂದು ಕಡೆ ಈಗಾಗಲೇ ಮೃತದೇಹ ಇನ್ನು ಕೂಡ ಪತ್ತೆ ಆಗಿಲ್ಲ. ಅವರಿಬ್ರು ಕೂಡ ನಿನ್ನೆ ಮಧ್ಯಾಹ್ನ 2 ಗಂಟೆ ಮೇಲೆ ಮುಳುಗ್ ಹೋಗಿದ್ದಾರೆ. ಇನ್ನು ಕೂಡ ಅವರ ಮೃತದೇಹ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಇವತ್ತು ಕೂಡ ಅವರ ಮೃತದೇಹದ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಒಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ನಿನ್ನೆ ಈ ಒಂದು ದೃಶ್ಯ ನಿಜಕ್ಕೂ ಯಾರೇ ನೋಡಿದ್ರು ಕೂಡ ಬೆಚ್ಚಿ ಬೀಳುವಂತಿತ್ತು. ಯಾಕಂದ್ರೆ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲದೆ ಹೇಗೆ ಹೆಲಿಕಾಪ್ಟರ್ ನಿಂದ ಅವ್ರನ್ನ ಅಷ್ಟೊಂದು ರಾಜಾರೋಷವಾಗಿ ಇಳಿಸ್ಬಿಟ್ರು, ಜಂಪ್ ಮಾಡಿಸ್ಬಿಟ್ರು ಅನ್ನುವಂತಹ ಪ್ರಶ್ನೆ ಕೂಡ. ಯಾಕಂದ್ರೆ 100 ಅಡಿ, ಅದು ಕೂಡ 100 ಅಡಿ ಎತ್ತರದಲ್ಲಿ ಹೆಲಿಕಾಪ್ಟರ್ ನಿಂದ ಅವ್ರು 3 ಜನ ಕೂಡ ಕೆಳಗಡೆ ಜಂಪ್ ಮಾಡ್ತಾರೆ. ನೀವು ಕೂಡ ಅದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ದುನಿಯಾ ವಿಜಯ್ 5 ನಿಮಿಷ ಮಾತ್ರ ಈಜಾಡಿರ್ತಾರೆ. ನಂತರ ಸೇಫ್ ಗಾರ್ಡ್ ನ ಕೊಟ್ಟು ಅವ್ರನ್ನ ಸೇಫ್ ಆಗಿ ದಡಕ್ಕೆ ಕರ್ಕೊಂಡು ಬರಲಾಗುತ್ತೆ. ಆದ್ರೆ ಹಿಂದ್ಗಡೆ ಅನಿಲ್ ಮತ್ತೆ ಉದಯ್ ಏನ್ ಬಿದ್ದಿದಾರಲ್ವಾ, ಅವರಿಗೆ ನಿಜಕ್ಕೂ ಈಜು ಬರೋದಿಲ್ಲ. ಈಜೋಕೆ ತುಂಬಾ ಟ್ರೈ ಮಾಡಿರ್ತಾರೆ, ಆದ್ರೆ ಆಗದೆ ಆ ಒಂದು ಪ್ರಯತ್ನ ವಿಫಲ ಆಗಿ ಅವರಿಬ್ಬರೂ ಕೂಡ ಮುಳುಗ್ತಾ ಇರುವಂತಹ ದೃಶ್ಯ ಕೂಡ ನಮಗೆ ಕಾಣಿಸ್ತಾ ಇದೆ. ಇದು ಏರಿಯಲ್ ಸ್ಥಳ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕೆರೆಗೆ ಇಳಿಯೋದಕ್ಕೆ ಯಾವುದೇ ಪರ್ಮಿಷನ್ ಕೂಡ ತಗೊಂಡಿರ್ಲಿಲ್ಲ ಈ ಒಂದು ಏರಿಯಲ್ ಸ್ಥಳಕ್ಕೆ. ಆದ್ರೂ ಕೂಡ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಒಂದ್ ಕಡೆ ಈಗ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ನಟಿ ತಾರಾ ಕೂಡ ಆ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಶಿವರಾಜ್ ಕುಮಾರ್ ಇದ್ದಾರೆ, ತಾರಾ ಕೂಡ ಬಂದಿದ್ದಾರೆ. ಮದುವೆ
ಮುಂಚೆ ಒಂಚೂರು ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಜೀವಗಳ ಬೆಲೆ ಇಲ್ಲ, ಆಟ ಆಡ್ಬಿಟ್ರೆಲ್ಲ ಜೀವಗಳ ಮಧ್ಯೆ ಹೇಳೋಣ ಬಿಟ್ರೆ ಹೆಂಗೋಣ ಒಂಚೂರು ಹಿಂದೆ ಬರೋಣ. ಎಸ್, ಇದು ಅನಿಲ್ ಹಾಗೆಯೇ ಉದಯ್ ಅವರ ಕುಟುಂಬಸ್ಥರಿಗೆ ತಾರಾ ಹಾಗೆಯೇ ಶಿವರಾಜ್ ಕುಮಾರ್ ಹೋಗಿ ಕೂಡ ಸಾಂತ್ವನ ಹೇಳಿರುವಂತಹ ದೃಶ್ಯಗಳನ್ನ ನೋಡಿದ್ವಿ. ಯಾರೇನೇ ಸಾಂತ್ವನ ಹೇಳಿದ್ರು ಕೂಡ ನಿಜಕ್ಕೂ ಅವರ ಆಕ್ರಂದನ ಭುಗಿಲೆದ್ದಿದೆ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳಬಹುದು. ಈಗ ತಾರಾ ಅವರು, ಶಿವರಾಜ್ ಕುಮಾರ್ ಅವರು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ನಿಜಕ್ಕೂ ಏನು ಜೀವಗಳಿಗೆ ಬೆಲೆ ಇಲ್ವಾ, ಜೀವಗಳನ್ನ ಈ ರೀತಿ ಆಟ ಆಡ್ಬಿಟ್ಟು ಕಿತ್ಕೊಂಡ್ಬಿಟ್ರಲ್ಲ ಅಂತ ಅವರ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ನಮ್ಮ ಜೀವಗಳಿಗೆ ಬೆಲೆ ಇಲ್ವಾ, ಬರೀ ಹೀರೋಗಳಿಗೆ ಮಾತ್ರ ಜೀವ ಇರುತ್ತಾ, ಅವ್ರಿಗೆ ಮಾತ್ರ ಬೆಲೆ ಕೊಡ್ತಾರ ಇವರು ಅಂತ ಅವರು ಕೂಡ ಕಣ್ಣೀರ್ ಹಾಕ್ತಾ ತಮ್ಮ ನೋವನ್ನ ಹೊರ ಹಾಕ್ತಿದ್ದಾರೆ. ಬಗ್ಗೆ ಏನ್ ಹೇಳ್ತಾರಂತೆ ಕಣ ಸರ್? ಒಂದು ಸರ್ ಒಂದು ಶಾರ್ಟ್ ಹೇಳೋದಾದ್ರೆ ಈಗ ಹೇಗೆ ಅನಿಸ್ತದೆ ಈ ಘಟನೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ? ಎರಡೇ ಪ್ರಶ್ನೆ ಸರ್, ಅವ್ರಿಗೆ ಎರಡು ನಮಗೆ ಪ್ರಶ್ನೆ. ಹಂಗಲ್ಲ ಏನಿದೆ ಅಮ್ಮ, ನಮಗೆ ಸಿ ಟೈಮ್ ಇಸ್ 9:20. ಐ ಥಿಂಕ್ ಒನ್ ಅಂದ್ರೆ ರಾಂಗ್ ಪ್ಲೇಸ್ ರಾಂಗ್ ಥಿಂಗ್ಸ್ ವಿಲ್ ಹ್ಯಾಪನ್ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ನಾವು ಪರ್ಮಿಷನ್ ಕೊಡ್ಬೇಕಾದ್ರೆ ಎಲ್ಲಿವರೆಗೂ ಕೊಟ್ಟಿರ್ತಾರೆ, ಎಷ್ಟು ಮಟ್ಟಿಗೆ ಕೊಟ್ಟಿರ್ತಾರೆ, ಅದನ್ನ ನಾವು ಅನ್ವಯಿಸ್ಕೊಂಡು ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಮೀರಿ ಎಡುವುದಾಗ ಈ ರೀತಿ ಅನಾಹುತ ಆಗುತ್ತೆ. ಇವತ್ತು ಅವ್ರ ಫ್ಯಾಮಿಲಿ ಲಾಸ್ನ ಇವ್ರು ಯಾರು ಬಂದು ತುಂಬಿಕೊಡಕ್ಕಾಗಲ್ಲ. ನಮ್ಮ ತಪ್ಪನ್ನ ನಾವೇ ತಿದ್ಕೋಬೇಕು. ಸರ್, ಅನಿಲ್ ಅವ್ರ ಜೊತೆಗೆ ಇದಂತ ಒಂದು ಒಡನಾಟದ ಬಗ್ಗೆ ಹೇಳಿದ್ರೆ, ಯಾಕಂದ್ರೆ 7-8 ಮಂತ್ಸ್ ಜೊತೆಲೇ ಇದ್ದೀವಿ. ಒಂದೆರಡಲ್ಲ, ಒಂದು ಆಲ್ಮೋಸ್ಟ್ ಈ ಜನವರಿಯಿಂದ ಈ ಒಂದು ಲಾಸ್ಟ್ ಮಂತ್, ಇವಾಗ ಸಾರಿ ಒಂದು ವಾರದ ಮುಂಚೆ ಲಾಸ್ಟ್ ವೀಕ್ ಒಂದು ಸೀನ್ ಮಾಡಿದ್ವು. ನಾವು ನೆನ್ಸ್ಕೊಳಕ್ಕೆ ಆಗಲ್ಲ. ವಿ ಕಾಂಟ್ ಥಿಂಕ್ ದಟ್ ಈಸ್ ನಾಟ್ ದೇರ್. ಸರ್, ಒಂದು ನೀವು ಕೂಡ ಇಲ್ಲಿ ಒಂದು ಶೂಟಿಂಗ್ ಮಾಡಿದ್ರೆ ಆ ಬಗ್ಗೆ ಏನ್ ಹೇಳ್ತೀವಿ? ಅದು ದೊರೆ, ಅದು ಲಾಂಗ್ ಬ್ಯಾಕ್, ಅದು ದೊರೆ ಮಾಡಿದ್ವಿ. ಆಮೇಲೆ ನಾವು IB ಮಾಡಿದ್ದೀವಿ. ಅಂಡ್ ರಥ ಸಪ್ತಮಿ ಸೆಕೆಂಡ್ ಫಿಲಮ್ ಆಲ್ಮೋಸ್ಟ್ 87 ಮಾಡಿದ್ವಿ. ಬಟ್ ಏನು ಅವಾಗ ನಾವು ಅಲ್ಲಿ ರಿವರ್ ಸೈಡ್ ಮಾಡಬೇಕಲ್ಲ ಮಾಡೋದು, ಆ ಕಡೆ ಸೈಡ್ ಮಾಡಿದ್ದು. ಒಂದು ಹಳ್ಳಿಯಿಂದ ಹೊರಗಡೆ ಹೋಗ್ಬೇಕಾಗ್ತದೆ, ಅಲ್ಲಿ ಬ್ಯಾಕ್ ವಾಟರ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅದು ನಮಗೂ ಅಷ್ಟು ಪ್ರಾಪರ್ ಆಗಿ ಗೊತ್ತಿಲ್ಲ. ಬಟ್ ನೆನ್ನೆ ಟಿವಿಲಿ ನೋಡ್ಬೇಕು ನಮ್ಗೆ ಅನ್ಸ್ತದೆ ಹಿಂಗೆ ಆಗ್ಬಿಟ್ಟಿದೆ ಅಂತ ನಮ್ಗೆ ಗೊತ್ತಾಯ್ತು. ಬಟ್ ಇದು ಇಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದೆ, ನಾವು ಒಂದು ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ನೋಡ್ಬಿಟ್ಟು ನಾವು ಮಾತಾಡಬೇಕಾಗಿತ್ತು. ಸರ್, ಮನೇಲಿ ಯಾವ ರೀತಿ ಇದಕ್ಕೊಂದು ಪರಿಹಾರ ನೀಡುವಂತ ಕಾರ್ಯ ಮತ್ತೆ ಚಿತ್ರರಂಗ ಥಿಂಕ್ ಎಲ್ಲರೂ ಏನು ಡಿಸೈನ್ ಮಾಡ್ತಾರೋ ಅದೇ ಥರನ. ಬಟ್ ನಾವ್ಯಾರು ಜೊತೆ ಇರ್ತೀವಿ. ಥ್ಯಾಂಕ್ ಯು ಸರ್. ಇದು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಮಾತಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾಲ್ತೇಶ್ ಜಗ್ಗಿನ್, ಜನಶ್ರೀ ನ್ಯೂಸ್, ಬೆಂಗಳೂರು. ಇದು ನಟ ಶಿವರಾಜ್ ಕುಮಾರ್ ಅವರ ಮಾತಾಗಿತ್ತು. ನಾವು ಕೂಡ ದೊರೆ ಹಾಗೇನೆ ಸಾಕಷ್ಟು ಚಿತ್ರಗಳನ್ನ ಈ ಹಿಂದೆ ಇಲ್ಲಿ ಮಾಡಿದ್ವಿ. ಆದ್ರೆ ಎಲ್ಲಿವರೆಗೂ ಪರ್ಮಿಷನ್ ಕೊಡ್ತಾರೋ ಅಲ್ಲಿವರೆಗೂ ಮಾತ್ರ ನಾವು ಶೂಟಿಂಗ್ ಮಾಡಬೇಕಾಗುತ್ತೆ. ಯಾಕೆ ದೊಡ್ಡ ಮಟ್ಟದ ರಿಸ್ಕ್ ನ ತಗೊಳ್ಳೋದು, ಯಾಕೆ ಪರ್ಮಿಷನ್ ಇಲ್ಲ ಅಂದ್ರೂ ಕೂಡ ಯಾಕೆ ಚಿತ್ರೀಕರಣ ಮಾಡಬೇಕಿತ್ತು? ನಿಜಕ್ಕೂ ನಮಗೂ ಕೂಡ ಬೇಜಾರಾಗಿದೆ. ಇದು ಒಂಥರ ಏನು ಶಾಕ್ ಕೂಡ ಆಗಿದೆ ನಮಗೆ. ಇಷ್ಟೆಲ್ಲಾ ಟೆಕ್ನಾಲಜಿ ಇದ್ರೂ ಕೂಡ ಯಾಕೆ ಚಿತ್ರತಂಡ ಏಕಾಏಕಿ ಹೋಗಿ ಶೂಟಿಂಗಿಗೆ ಮುಂದಾಗಿದೆ ಅಂತ ಅವರು ಕೂಡ ಮಾತನಾಡ್ತಾ ಇರುವಂತದ್ದು. ನಿಜಕ್ಕೂ ಇದು ಎಲ್ಲರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನಿನ್ನೆ ಮಧ್ಯಾಹ್ನ ಈ ಒಂದು ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ಇಂತಹ ಒಂದು ದುರಂತ ಸಂಭವಿಸಿರುವಂತದ್ದು. ಇಬ್ರು ಕೂಡ ಈಗ ತಾನೇ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು, ಉದಯ್ ಹಾಗೇನೆ ಅನಿಲ್. ಈಗ ತಾನೇ ಬೆಳೀತಾ ಇರುವಂತಹ ಉದಯೋನ್ಮುಖ ನಟರು ಅಂತ ಕೂಡ ಹೇಳ್ಬೇಕಾಗುತ್ತೆ. ಆದ್ರೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಈ ಒಂದು ಇಂಡಸ್ಟ್ರಿಗೆ ಕಾಲಿಟ್ಟಾಗ ಇಂತಹ ಒಂದು ದುರಂತಕ್ಕೆ ಅವರು ಒಳಗಾಗ್ತಾರೆ ಅಂದ್ರೆ ನಿಜಕ್ಕೂ ಅವರ ಕುಟುಂಬಸ್ಥರಲ್ಲಿ ಎಂತಹ ಒಂದು ನೋವು ಮನೆ ಮಾಡಿರುತ್ತೆ ಅನ್ನೋದಂತ ಯಾರು ಕೂಡ ಊಹಿಸೋಕೆ ಆಗೋದಿಲ್ಲ ಅಂತ ಹೇಳಬಹುದು. ಯಾರೇ ಏನು ಸಮಾಧಾನ ಹೇಳಿದ್ರು ಕೂಡ ಹೋದಂತಹ ಜೀವಗಳು ವಾಪಸ್ ಬರೋದಿಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಈಗ ಅವರ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಮೃತದೇಹಗಳ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಮೃತದೇಹದ ಪತ್ತೆಗಾಗಿ ಶೋಧ ನಡೀತಾ ಇದೆ. ಆದ್ರೂ ಕೂಡ ಚಿಕ್ಕದೊಂದು ಸುಳಿವು ಕೂಡ ಎಲ್ಲೂ ಸಿಗ್ತಾ ಇಲ್ಲ, ಮೃತದೇಹಗಳ ಪತ್ತೆ ಆಗ್ತಾ ಇಲ್ಲ. ನಿನ್ನೆ ಮಧ್ಯರಾತ್ರಿ 12 ಗಂಟೆವರೆಗೂ
ರಾತ್ರಿವರೆಗೂ ಕೂಡ ಶೋಧ ಕಾರ್ಯಾಚರಣೆ ಮಾಡಲಾಯಿತು. ಆದ್ರೆ ಶವ ಪತ್ತೆ ಆಗಿಲ್ಲ ಅನ್ನೋ ಒಂದು ಕಾರಣದಿಂದ ಮತ್ತೆ ಇವತ್ತು ಬೆಳಗ್ಗೆಯಿಂದ ಮತ್ತೆ ಈ ಒಂದು ಶೋಧವನ್ನ ಮುಂದುವರಿಸಲಾಗಿದೆ. ನಟ ಶಿವರಾಜ್ ಕುಮಾರ್, ತಾರಾ, ಪ್ರೇಮ್ ಎಲ್ಲರೂ ಕೂಡ ಒಂದು ಸ್ಥಳಕ್ಕೆ ಆಗಮಿಸಿ ಒಂದು ಕುಟುಂಬಸ್ಥರಿಗೂ ಕೂಡ ಸಾಂತ್ವನ ಹೇಳುವ ನಿಟ್ಟಿನಲ್ಲಿ ಅವರು ಮುಂದಾಗಿದ್ದಾರೆ. ದೀಪು ನಿಧಾನ ದೀಪು ದೀಪು ನಮ್ಮಿಂದ ಕಮ್ಮಿಂದ ಒಂದು 4 ಫೋನ್ ಫುಟೇಜ್ ಬೇಕು. ನಿರಂಜನ್ ಎಲ್ಲ ಬೋಟ್ ಕೊಟ್ಬಿಟ್ಟು ಒಂದೊಂದು ಜಾಗದಲ್ಲಿ ಇದೆ 75 ಅಡಿ ಹೋಗ್ತಾ ಇದೆ. ಆ ಮಂಜೇಗೌಡರು ಹಾಕಿದ್ರು ಫುಲ್ಲು ಬಿದ್ರೆ ಬರೀ ಬಟ್ಟೆಗಳು ಒಂದ್ ಕಡೆ ಸಿಕ್ಕಿ ಮಿಸ್ ಆಗ್ತಾ ಇದೆ. ಒಂಚೂರು ದಿನ ತಗೊಂಡು ಇಲ್ಲಿಂದ ದುನಿಯಾ ವಿಜಯ್ ಕೂಡ ಈ ಒಂದು ಶೋಧ ಕಾರ್ಯಾಚರಣೆಗೆ ಸಾಕಷ್ಟು ಸಹಾಯ ಮಾಡ್ತಾ ಇರುವಂತದ್ದು. ಸ್ವತಃ ಅವರೇ ಮುಂದಾಳತ್ವ ತಗೊಂಡು ಆ ಒಂದು ಬೋಟ್ ನಲ್ಲಿ ಹೋಗಿ ಶೋಧಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂದ್ರೆ ಎಕ್ಸಾಕ್ಟ್ ಪ್ಲೇಸ್ ಅವ್ರಿಗೆ ಗೊತ್ತಿದೆ, ಹೇಗೆ ಬಿದ್ವಿ, ಎಲ್ಲಿ ಬಿದ್ವಿ, ಯಾವ ಒಂದು ಸ್ಥಳದಲ್ಲಿ ಈ ಒಂದು ಜಂಪಿಂಗ್ ಶೂಟ್ ನಡೀತಾ ಇತ್ತು ಅನ್ನೋ ಬಗ್ಗೆ ಕೂಡ ಅವ್ರಿಗೆ ನಿಖರವಾದಂತಹ ಮಾಹಿತಿ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಅವರು ಕೂಡ ಸ್ವತಃ ಒಂದು ಮುಂದಾಳತ್ವದಲ್ಲಿ ಹೋಗಿ ಶೋಧಕ್ಕೆ ಮುಂದಾಗ್ತಾ ಇರುವಂತದ್ದು. ನಿಜಕ್ಕೂ ಅವ್ರಿಗೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ನೋವು ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಜೊತೆಗೇ ಜಂಪ್ ಮಾಡ್ತಾರೆ, ಅವ್ರು ಮಾತ್ರ ಹೊರಗಡೆ ಬಂದು ಅವರಿಬ್ರು ಕೂಡ ಕಾಣೆ ಆಗಿದ್ದಾರೆ ಅಂದ್ರೆ ನಿಜಕ್ಕೂ ಅವ್ರಿಗೂ ಕೂಡ ಇದೊಂಥರ ನೋವು ಅಂತ ಹೇಳ್ಬೇಕಾಗುತ್ತೆ. ನಿನ್ನೆಯಿಂದಲೂ ಕೂಡ ಅವರು ಅದೇ ಸ್ಥಳದಲ್ಲಿದ್ದಾರೆ. ಅವರು ಕೂಡ ಶೋಧ ಕಾರ್ಯಾಚರಣೆಗಾಗಿ ಅವರು ಕೂಡ ಸಾಕಷ್ಟು ಸಹಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಅಣ್ಣ ಅಣ್ಣ ಅಂತ ಕರೀತಾ ಇದ್ರು, ಅವ್ರಿಗೂ ಕೂಡ ಸಾಕಷ್ಟು ಆತ್ಮೀಯವಾಗಿದ್ರು. ನಿನ್ನೇನು ಕೂಡ ಈ ಒಂದು ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಈ ರೀತಿಯ ಒಂದು ಕ್ಲೈಮ್ಯಾಕ್ಸ್ ಕಾಣುತ್ತೆ ಈ ಒಂದು ಶೂಟಿಂಗ್ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ನಟ ದುನಿಯಾ ವಿಜಯ್ ಅವರು 5 ನಿಮಿಷ ಆದ ಬಳಿಕ ಅವ್ರನ್ನ ಏನೋ ಕರ್ಕೊಂಡ್ ಬರ್ತಾರೆ. ಆದ್ರೆ ಹಿಂದ್ಗಡೆ ತಿರುಗಿ ನೋಡಿದಾಗ ಅವರಿಬ್ರು ಕೂಡ ಕಾಣಿಸ್ಲಿಲ್ಲ ಅಂದಾಗ ದುನಿಯಾ ವಿಜಯ್ ಅವರು ಕೂಡ ಅವ್ರನ್ನ ಕೂಗ್ತಾರೆ. ಅನಿಲ್ ಹಾಗೇನೆ ಉದಯ್ ಅವ್ರನ್ನ ಕೂಗ್ತಾರೆ. ಅವರ ಧ್ವನಿ ಕೂಡ ಕೇಳಿಸೋದಿಲ್ಲ. ಅವರು ಕೂಡ ಕಾಣಿಸ್ತಾ ಇರೋ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಇದ್ದಕ್ಕಿದ್ದಂತೆ ಅಲ್ಲೇ ಇದ್ದಂತಹ ಬೋಟ್ಗಳನ್ನ ಕೂಡ ತಗೊಂಡು ಹೋಗಿ ಅಲ್ಲಿ ಶೋಧ ಮಾಡ್ತಾರೆ. ಇಬ್ರು ಕೂಡ ಪತ್ತೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಅವರು ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಅವರಿಬ್ರು ಕೂಡ ಬದುಕು ಉಳಿದಿರೋದಿಲ್ಲ, ಆ ಒಂದು ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಪೊಲೀಸರು ಕೂಡ ಬರ್ತಾರೆ. ಹಾಗೆ ಈಜು ತಜ್ಞರನ್ನ ಕೂಡ ಕರೆಸಲಾಗುತ್ತೆ. ಎಲ್ಲರೂ ಕೂಡ ಬಂದು ನಿನ್ನೆಯಿಂದಲೂ ಕೂಡ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ಶವಗಳ ಪತ್ತೆ ಮಾತ್ರ ಇನ್ನೂ ಆಗ್ತಿಲ್ಲ. ಒಂದು ಕಡೆ ನಟ ಶಿವರಾಜ್ ಕುಮಾರ್, ತಾರಾ, ಪ್ರೇಮ್ ಹಾಗೇನೆ ಅನಿಲ್ ಹಾಗೇನೆ ಉದಯ್ ಅವರ ಕುಟುಂಬಸ್ಥರು ಆ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಅಭಿಮಾನಿಗಳಿರಬಹುದು, ಸ್ನೇಹಿತರು ಎಲ್ಲರೂ ಕೂಡ ಆ ಒಂದು ಸ್ಥಳಕ್ಕೆ ಬಂದಿರುವಂತದ್ದು. ಇನ್ನೊಂದು ಕಡೆ ಏನು ಉದಯ್ ಹಾಗೇನೆ ಅನಿಲ್ ಅವರ ಮೃತ ದೇಹಕ್ಕಾಗಿ ಶೋಧ ನಡೀತಾ ಇರುವಂತದ್ದು. ಇದು ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಒಂದು ಚಿಕ್ಕದೊಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಹೂಳಿರುತ್ತೆ, ಹಾಗೇನೆ ಮೀನುಗಳ ಬಲೆ ಕೂಡ ಇರುತ್ತೆ. ಹಾಗಾಗಿ ಅದಕ್ಕೆ ಸಿಲುಕಿ ಹಾಕಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿರುವಂತದ್ದು. ಹಾಗಾಗಿ ಇದು ದೊಡ್ಡ ಮಟ್ಟದ ಆಳ ಇರೋದ್ರಿಂದ ಸ್ವಲ್ಪ ಸಮಯ ಅವಕಾಶ ಕೂಡ ಬೇಕಾಗುತ್ತೆ. ಏನು ಪತ್ತೆ ಆಗ್ಬೇಕು ಅಂದ್ರೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ ಅಂತ ಅಲ್ಲಿನ ಈಜು ತಜ್ಞರು ಹಾಗೇನೆ ಅಲ್ಲೇನು ಶೋಧ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಶಿವಣ್ಣ ಬಂದಿದ್ದೀರಾ? ಕೊಡ್ತೀನಿ ಮಾತಾಡೋದು. ಅಲ್ಲ ಅಲ್ಲೇ ಇದ್ದೀರಾ? ಹೊರಗಡೆ ಇದ್ದೀರಾ? ಏನಿಲ್ವಾ? ನಾನು ಇಲ್ಲಿಂದಲೇ ಶುರು ಮಾಡ್ತೀವಿ ಶಿವಣ್ಣ. ಎಲ್ಲ ಫೆಸಿಲಿಟಿ ಇದೆ ಇವಾಗ. ಓಕೆ 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 ಆಮೇಲೆ ತುಂಬಾ ಕೆಮಿಕಲ್ ಇದೆ ಒಳಗಡೆ. ಡೈವರ್ಸ್ ಹೋದ್ರೂ ಏನೋ ಇದಾಗ್ತಿಲ್ಲ, ಸೈಟ್ ಆಗ್ತಿಲ್ಲ ಸರಿಗೆ. ಹೌದಾ? ಓಕೆ ಓಕೆ. ಯು ಬಿ ಕೇರ್ಫುಲ್. ನಾವು ಅಲ್ಲಿ ಮಾಡ್ತಿದ್ವಿ ಸೈಡ್ ದೊರೆ ಪಿಕ್ಚರ್ ಎಲ್ಲ ಅಲ್ಲಿ ಆ ಥರ ಸೈಡ್ ಊರು ಬರ್ತೀವಿ. ಆ ಕಡೆ ಬರ್ತೀವಿ. ಆ ಕಡೆ ಒಂದು ಬರುತ್ತಲ್ಲ ಒಂದು ಹಳ್ಳಿ ಬರುತ್ತೆ, ಚಿಕ್ಕ ಚನ್ಮಾನಹಳ್ಳಿ. ಚನ್ಮಾರನಹಳ್ಳಿ.
ಇನ್ನು ಕೂಡ ಉದಯ್ ಹಾಗೆಯೇ ಅನಿಲ್ ಅವರ ಮೃತದೇಹ ಪತ್ತೆ ಆಗಿಲ್ಲ. ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.